ಇನ್ನು ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿದೆ. ಇವತ್ತು ಅಧಿಕೃತವಾಗಿ ಮೈಸೂರು ದಸರಾ ಉದ್ಘಾಟನೆಯಾಗಿದೆ. ಮೈಸೂರಲ್ಲಿ ಇವತ್ತು ದಸರಾ ಸಂಭ್ರಮ ಕಳೆಗಟ್ಟಿದೆ. ಪಟ್ಟದ ಆನೆಗಳು, ಕುದುರೆಗಳಿಗೆ ಅಲಂಕಾರವನ್ನು ಮಾಡಲಾಗಿದೆ. ಅರಮನೆಗೆ ಬಂದಂಥ ಆನೆಗಳಾಗಿರುವಂಥ ಶ್ರೀಕಂಠ, ಏಕಲವ್ಯ ನೋಡಿ ಗಮನಿಸ್ತಾ ಇದ್ರಲ್ವ, ಶ್ರೀಕಂಠ, ಏಕಲವ್ಯ ಅರಮನೆಗೆ ಬಂದಿವೆ. ಖಾಸಗಿ ದರ್ಬಾರ್ಗೂ ಮುನ್ನ ಪೂಜಾ ಕೈಂಕರ್ಯ ಕೂಡ ಇವತ್ತು ನೆರವೇರಿದೆ. ಮೈಸೂರಲ್ಲಿ ಈಗ ಅರಮನೆ, ಅದಾದ ನಂತರ ದಸರಾ ಉತ್ಸವ ಸಂಭ್ರಮ ಸಡಗರ ಮನೆ ಮಾಡಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೀಪ್ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆ ದೊರೆತಿದ್ದು, ಇತ್ತ ಅರಮನೆಯಲ್ಲೂ ಕೂಡ ರಾಜವಂಶಸ್ಥರ ಖಾಸಗಿ ದರ್ಬಾರ್ ಕೂಡ ಈಗ ಶುರು ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಏನು ಇಂದು ಮುಂಜಾನೆ 5:30ರಿಂದಲೇ ಅರಮನೆ ಒಳಭಾಗದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಒಂದು ಏನು ರತ್ನಖಚಿತ ಸಿಂಹಾಸನಕ್ಕೆ ಸಿಂಹಮೊಗ್ಗ ಜೋಡಣೆ ಕೂಡ ಮಾಡಿರ್ತಕ್ಕಂಥದ್ದು. ಇದೀಗ ಸುಮಾರು ಪಟ್ಟದ ಆನೆ ಆಗಿರ್ತಕ್ಕಂಥ ಶ್ರೀಕಂಠ ಮತ್ತು ಏಕಲವ್ಯ ಮತ್ತು ಪಟ್ಟದ ಹಸು, ಕುದುರೆಗಳು, ಈ ರೀತಿಯಾದಂತಹ ಒಂದು ಪಟ್ಟದ ಪ್ರಾಣಿಗಳೊಂದಿಗೆ ಇದೀಗ ಕೋಡಿ ಸೋಮೇಶ್ವರ ದೇಗುಲದಿಂದ ಕಳಸದಲ್ಲಿ ಒಂದು ಕಳಸವನ್ನ ಅರಮನೆ ಒಳಭಾಗಕ್ಕೆ ತೆಗೆದುಕೊಂಡು ಹೋಗ್ಲಾಗ್ತಾ ಇರ್ತಕ್ಕಂತಹದ್ದು. ಈ ಒಂದು ಕಳಸ ಪಟ್ಟದ ಆನೆ ಮತ್ತು ಕುದುರೆಗಳು ಏನು ಕಳಸವನ್ನ ಹೊತ್ತು ಅರಮನೆಗೆ ತಲುಪ್ತವೆ. ಅಲ್ಲಿಂದ ಕನ್ನಡಿ ತೊಟ್ಟಿನಲ್ಲಿ ಒಂದು ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅನಂತರದಲ್ಲಿ ರತ್ನಖಚಿತ ಸಿಂಹಾಸನದ ಮೇಲೆ ಯದುವೀರರವರು ಸಿಂಹಾಸನ ರೂಢರಾಗಿ ಇವತ್ತು ಖಾಸಗಿ ದರ್ಬಾರನ್ನ ಕೂಡ ನಡೆಸುವಂತಹದ್ದು. ಈಗಾಗಲೇ ಅರಮನೆ ಆವರಣದಲ್ಲಿ ಒಂದು ದಸರಾ ವೈಭವದ ಮತ್ತು ರಾಜವಂಶಸ್ಥರ ಒಂದು ದಸರಾ ದರ್ಬಾರಿಗೆ ಕೂಡ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಏನು ಪಟ್ಟದ ಆನೆಯಾಗಿ ಆಯ್ಕೆ ಆಗಿರ್ತಕ್ಕಂತಹ ಶ್ರೀಕಂಠ ಏನಿದ್ದಾನೆ, ಶ್ರೀಕಂಠನ ಮೇಲೆ ಒಂದು ಕೋಡಿ ಸೋಮೇಶ್ವರ ದೇಗುಲದಿಂದ ಕಳಸವನ್ನ ಪ್ರತಿಷ್ಠಾಪನೆ ಮಾಡಿ ಅರಮನೆ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದರ ಹಿಂಭಾಗದಲ್ಲಿ ದಸರಾ ಏನು ಅರಮನೆ ಆನೆಗಳು ಮತ್ತು ಏನು ಪಟ್ಟದ ಹಸು ಆಗಿರ್ಬೋದು, ಪಟ್ಟದ ಕುದುರೆ ಆಗಿರ್ಬೋದು, ಈ ರೀತಿಯಾಗಿ ಒಂದು ಪ್ರಾಣಿಗಳನ್ನ ಏನು ಖಾಸಗಿ ದರ್ಬಾರ್ಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತ ನಿಟ್ಟಿನಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ಸಿಂಹಾಸನ ರೂಢರಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಖಾಸಗಿ ದರ್ಬಾರನ್ನ ಕೂಡ ನಡೆಸುವಂತಹದ್ದು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ, ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು.